ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಎನ್.ಆರ್. ಸಂತೋಷ ಮಾತನಾಡ್ತಾ ಇದ್ದೇನೆ. ಮಾನ್ಯ ಅರಸೀಕೆರೆಯ 4ನೇ ಬಾರಿ ಶಾಸಕರು, 2ನೇ ಬಾರಿ ಕ್ಯಾಬಿನೆಟ್ ದರ್ಜೆಯ ಗೃಹ ಮಂಡಳಿ ಅಧ್ಯಕ್ಷರು. ಬಹುಶಃ ಇದು ಈಗ 3ನೇ ಅವಧಿ. ಮೊನ್ನೆ ಬೇರೆ ಸರ್ಕಾರದ ಹೊಸ ಆದೇಶ ಆಗಿದೆ. ಕಳೆದ 2.5 ವರ್ಷ ಆದಮೇಲೆ ಮತ್ತೆ ಅವ್ರನ್ನ ಮುಂದುವರಿಸಿ ಮತ್ತೆ ಆದೇಶ ಮಾಡಿದ್ದಾರೆ. ಅವರ ಬೆಂಬಲಿಗರೇ ಹಂಚ್ಕೊಂಡಂಥ ಪ್ರಕಾರ 3ನೇ ಬಾರಿ ಕ್ಯಾಬಿನೆಟ್ ದರ್ಜೆ ಗೃಹ ಮಂಡಳಿ ಅಧ್ಯಕ್ಷ ಅಂತ ಮೊನ್ನೆ ಶಿವಲಿಂಗಣ್ಣವರೇ, ನಿಮಗೆ ಕೆಲವು ವಿಷಯಗಳ ಬಗ್ಗೆ ಉತ್ತರ ಕೊಡೋದಕ್ಕೆ ಇವತ್ತು ನಾನು ಬಂದಿದ್ದೇನೆ. ಮೊದಲನೇದಾಗಿ, ನೀವು ಪದೇ ಪದೇ ನಿಮ್ಮ ಬಾಯಿ ಜಾರಿ ಏನೇನೋ ಮಾತಾಡಿ ಅದನ್ನು ಹಳ್ಳಿ ಭಾಷೆ, ನನ್ನ ಆಡು ಭಾಷೆ. ಸ್ವಾಮಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಅರಸೀಕೆರೆ ತಾಲೂಕಿನ 534 ಹಳ್ಳಿಲೂ ಕೂಡ ಯಾರೂ ಕೂಡ ನಿಮ್ಮಂಗೆ ನೀವು ಬಳಸುವಂಥ ಪದಪುಂಜಗಳನ್ನ ಯಾರು ಕೂಡ ಹಳ್ಳಿಲೂ ಕೂಡ ಬಳಸೋದಿಲ್ಲ. ಇದು ದಯಮಾಡಿ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ. ನೀವೇನು ಬಯಸ್ತೀರಾ? ಎಲ್ಲ ಅರಸೀಕೆರೆಯಲ್ಲಿ ಹಿಂಗೆ ಮಾತಾಡ್ತಾರೇನೋ ಅಂತ ಸಹಜತೆಯಿಂದ ಸದನದಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿ ಇವತ್ತು ಇಡೀ ರಾಜ್ಯದ ಜನ ನಿಮ್ಮನ್ನು, ನಿಮ್ಮ ಭಾಷೆಯನ್ನು, ನಿಮ್ಮ ಆಂಗಿಕ ಭಾಷೆಯನ್ನು ಇವತ್ತು ಖಂಡಿಸ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ. ಶಿವಲಿಂಗಣ್ಣ, ನೀವು ಮೊನ್ನೆ ನನಗೆ ಉತ್ತರ ಕೊಡ್ತೀರಿ, ಹಾಸನದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀರಿ, ಅಲ್ಲಿ ಹೇಳ್ತೀರಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಹಾಸನಾಂಬಾದೇವಿ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಪಂಚೆ ಬಿಚ್ಚೋಗ್ತಾ ಇತ್ತು, ಪಂಚೆ ಅಳದೋಗ್ತಾ ಇತ್ತು, ಅದನ್ನು ಸರಿಪಡಿಸಕ್ಕೆ ನಾನು ಭಕ್ತಿ, ಅದನ್ನೇ ನಮಸ್ಕಾರ ಅಂದ್ಬಿಟ್ರು ಎಲ್ಲರನ್ನೂ ಅಂತ ಅಂದ್ರಿ. ಸ್ವಾಮಿ, ಈಗ ಒಂದು ವಿಡಿಯೋ ನಾನು ತೋರಿಸ್ತೀನಿ, ನೀವು ಒಂದು ಸತಿ ನೋಡ್ಬೇಕು ಅದನ್ನು. ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಬೇಡವ ಶಿವಲಿಂಗಣ್ಣ? ಸುಳ್ಳು ಹೇಳೋದು. ಈಗ ಕಾಗೆ ಕಪ್ಪಗೈತೆ ಅಂತ ಎಲ್ಲರಿಗೂ ಗೊತ್ತು, ಇಲ್ಲ ಅದು ಬೆಳ್ಳಗೆ ಐತ್ಕಂಡ್ರಿ, ಅದು ಕಪ್ಪು ಅಂತ ನೀವು ಭಾವಿಸ್ಕೊಂಡಿದ್ರೆ ಅಷ್ಟೇ ಅಂತೇಳಿ ಭಾಳ ಚೆನ್ನಾಗಿ ಬೇಕಾದ್ರೆ ಯಾರನ್ನು ಬೇಕಾದ್ರೂ ನೀವು ಮಂಗನ ಮಾಡುವಂಥ ಶಕ್ತಿ ನಿಮಗಿದೆ. ಶಿವಲಿಂಗಣ್ಣವರೇ, ಇಲ್ಲೊಂದು ವಿಡಿಯೋ ಇದೆ, ದಯಮಾಡಿ ನೀವು ಸತಿ ನೋಡಬೇಕು. ಇದನ್ನು ನಾನು ಪ್ಲೇ ಮಾಡ್ತೀನಿ, ಇಲ್ಲಿ ನೀವು ಗಮನಿಸಿ. ಡಿಲೀಟ್. ಹಾರ ಹಾಕ್ತೀರಾ, ಕಾಲಿಗೆ ಬೀಳ್ತೀರಾ, ನಮಸ್ಕಾರ ಮಾಡ್ತೀರಾ. ಸ್ವಾಮಿ ಶಿವಲಿಂಗಣ್ಣವರೇ, ಇಲ್ಲೆಲ್ಲಿ ಪಂಚೆ ಎಳೆದೋಗ್ತಾ ಇತ್ತು ನೀವೇ ನೋಡಿ ಒಂದ್ಸರಿ. ಹಾರ ಹಾಕ್ತಿದ್ದೀರಾ, ಕಾಲಿಗೆ ನಮಸ್ಕಾರ ಮಾಡ್ತೀರಾ, ಕೈ ಎತ್ತಿ ನಮಸ್ಕಾರ ಮಾಡ್ತೀರಾ. ಇಲ್ಲಿ ನೀವು ಮಾಧ್ಯಮದ ಗೋಷ್ಠಿಲಿ, ಪತ್ರಿಕಾಗೋಷ್ಠಿಲಿ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಎಲ್ಲ ವಿಡಿಯೋ ರೆಕಾರ್ಡ್ ಇದೆ. ನೀವು ಈಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಕಾಲಿಗೆ ನೀವು ಬಿದ್ದರೆ ಅದು ನಿಮ್ಮ ಪಕ್ಷದ ನಾಯಕರು, ಅದು ನಿಮ್ಮ ಪಕ್ಷದ ಆಂತರಿಕ ವಿಚಾರ. ಒಬ್ಬ ರಾಜ್ಯದ ನಾಯಕರು ಹಾಸನ ಜಿಲ್ಲೆಗೆ ಬಂದಾಗ ನೀವು ಅವ್ರಿಗೆ ಗೌರವ ತೋರಿಸಿದ್ದೀರಿ, ಅದರ ಬಗ್ಗೆ ಯಾರಿಗೂ ಏನು ಆಕ್ಷೇಪ ಇಲ್ಲ. ಈಗ ನೀವು ಕಾಲಿಗೆ ಬಿದ್ದಿದ್ದನ್ನು ನಾನು ಬಿದ್ದೇ ಇಲ್ಲ, ನಾನು ಪಂಚೆ ಎಳೆದೋಗ್ತಾ ಇತ್ತು ಸರಿ ಮಾಡಿದೆ ಅಂತ ಹೇಳಿದ್ರೆ ಇದು ನಿಮ್ಮ ನಾಯಕರು ನೀವು ಮಾಡುವಂಥ ಅವಮಾನ ಅಲ್ವೇ? ಅಲ್ಲಿ ಕಾಲಿಗೆ ಬಿದ್ದಿದ್ದು ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದ ತೊಗೊಂಡಿದ್ದು ನಿಮ್ಗೆ ಯಾರು ತೊಂದರೆ ಆಗಿದೆಯೇ? ಅಥವಾ ನೀವು ಮಾಡಿದಂಥ ಕೃತ್ಯಗಳನ್ನ ಸಮರ್ಥನೆ ಮಾಡುವಂಥ ಭರಾಟೆನಲ್ಲಿ ನಾನು ಏನು ಹೇಳೋದು ಜನ ನಂಬ್ತಾರೆ ಸುಳ್ಳನ್ನು ಅಂತೇಳಿ ನೀವು ಭಾವಿಸ್ಕೊಂಡಿದ್ದೀರಿಯೇ? ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಶಿವಲಿಂಗಣ್ಣ. ಮೊನ್ನೆ ನೀವು ಭಾಳ ಸುದೀರ್ಘವಾಗಿ ನನ್ನ ಬಗ್ಗೆ ಮಾತಾಡ್ತೀರಿ, ಏನು ಹೇಳ್ತೀರಿ? ಭಾಳ ಪ್ರಮುಖವಾಗಿ ನೀವು ಎಲ್ಲ ಕಡೆ ವೇದಿಕೆ ಮೇಲೆ ಹೇಳೋಕ್ಕೆ ಶುರುವಾಗಿದ್ದೀರಿ. ಏನು ಅಂತಂದರೆ,
ನನಗೆ 80,000 ಓಟ್ ಬರೋದಕ್ಕೆ ಕಾರಣ ನೀವು ಬಿಡಿಸಿಡ್ತಾ ಇದ್ದೀರಿ, ನೀವು ಪ್ರಯತ್ನ ಮಾಡ್ತಿದ್ದೀರಿ. ನನಗೆ ಹೆಂಗೆ 80,000 ಓಟ್ ಬಂತು ನೀವು ಹೇಳ್ತೀರಿ ಅಂದರೆ, ಅಲ್ಲಿ ಬಿ ಜೆ ಪಿ ಏನಾದ್ರು 25,000ಕ್ಕೆ ಇಂತ ಜಾಸ್ತಿ ತಗೊಂಡಿದ್ರೆ ನನಗೆ ಓಟ್ ಕಡಿಮೆ ಆಗ್ಬಿಡ್ತಿತ್ತು. ಇಲ್ಲದೇ ಇದ್ದ ಕಾರಣದಲ್ಲಿ ಇವ್ರಿಗೆ 80,000 ತನಕ ಓಟ್ ಬಂತು ಅಂತ ನೀವು ಹೇಳ್ತೀರಿ ಶಿವಲಿಂಗಣ್ಣ. ನಾನು ಭಾಳ ನಿಮಗೆ ಸೂಕ್ಷ್ಮವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಶಿವಲಿಂಗಣ್ಣವರೇ, ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 7 ವರ್ಷಗಳಿಂದ ನಾನು ಸಂಘಟನೆ ಮಾಡ್ತಾ ಓಡಾಡ್ತಾ ಇದ್ದೇನೆ. ನನಗೆ ಕಡೆ ಕ್ಷಣದಲ್ಲಿ ಟಿಕೆಟ್ ತಪ್ಪಲಿಲ್ಲ ಅಂದರೆ ಇವತ್ತು ನಾನು ಶಾಸಕ ಅರಸೀಕೆರೆಗೆ. ಕಡೆ ಕ್ಷಣದಲ್ಲಿ ನನಗೆ ಟಿಕೆಟ್ ತಪ್ಪದೇ ಇದ್ದಿದ್ರೆ ಇವತ್ತು ನಾನು ಶಾಸಕ. ನಾನು ನಿಮಗೆ 2-3 ಉದಾಹರಣೆ ಕೊಡ್ತೇನೆ. ಇದೇ ನಮ್ಮ ಅರಸೀಕೆರೆ ತಾಲೂಕಿನ ಸಂಕೊಂಡನಹಳ್ಳಿ ಬೂತ್. ಯಾರು ಇಲ್ಲದೇ ಇದ್ದ ಕಾಲದಿಂದನೂ ಕೂಡ ಬಿಜೆಪಿ ಲೀಡ್ ಕೊಡ್ತಿದ್ದಂಥ ಬೂತು. ಯಾಕೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೀಡ್ ಆಯ್ತಲ್ಲಿ? ದಯಮಾಡಿ ನೀವು ಉತ್ತರ ಕೊಡಬೇಕು. ಬಿಜೆಪಿ ಲೀಡ್ ಬರ್ತಿದ್ದಂಥ ಊರಲ್ಲಿ ಸಂಕೊಂಡನಹಳ್ಳಿ ಗ್ರಾಮದ ಬೂತಲ್ಲಿ ಯಾಕೆ ಕಾಂಗ್ರೆಸ್ ಲೀಡ್ ಆಯಿತು? ಹೇಗೆ ಕಾಂಗ್ರೆಸ್ ಲೀಡ್ ಆಯಿತು? ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ತಳಲ್ತೊರೆ ಊರ ಹೆಸರು ನೀವೇ ತಗೊಂಡಿದ್ದೀರಾ. ಆ ತಳಲ್ತೊರೆ ಗ್ರಾಮದಲ್ಲಿ ಯಾವಾಗಲಿಂದೂ ಬಿಜೆಪಿ ಲೀಡ್ ಆಗೋರು. 2023 ವಿಧಾನಸಭಾ ಚುನಾವಣೆಯಲ್ಲಿ ತಮಗೆ ಲೀಡು ಕಾಂಗ್ರೆಸ್ಗೆ. ಶಿವಲಿಂಗಣ್ಣವರೇ, ಏನಾದರೂ ಬಿಜೆಪಿ 25,000 ಓಟನ್ನು ತಗೊಂಡಿದ್ದಿದ್ರೆ ಖಂಡಿತ ನಾನು 10,000 ಓಟಿಂದ ನಾನು ಪಾಸಾಗಿರ್ತಿದ್ದೆ. ನಿಮಗೆ ವಾಸ್ತವ ನಿಮಗೆ ಗೊತ್ತಿದೆ. ಯಾವತ್ತಾರು ಒಂದಿನ ನೀವು ಇದನ್ನು ಸತ್ಯ ತಿಳಿಸ್ಬೇಕು ಜನಕ್ಕೆ. ಯಾಕಂದ್ರೆ ನಿಮ್ಮ ಬಾಯಲ್ಲಿ ಪದೇ ಪದೇ ಜೇನ್ಕಲ್ ಸಿದ್ದೇಶ್ವರ ಹೆಸರು ಹೇಳ್ತೀರಿ. ಬಿಜೆಪಿ ಅಭ್ಯರ್ಥಿ ಇಲ್ಲಿ ನನಗೆ ಓಟ್ ಹಾಕ್ತಿದ್ರು ಪರವಾಗಿಲ್ಲ, ಬಿಜೆಪಿ ಓಟ್ ಹಾಕ್ತಿದ್ರು ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳ್ಕೊಂಬಂದಿದ್ದು ಸುಳ್ಳ? ಯಾಕೆ? ನಾನೊಂದು 2-3 ಉದಾಹರಣೆ ಕೊಟ್ಟೆ ನಿಮಗೆ. ಬಿಜೆಪಿ ಓಟು ಬಿಜೆಪಿ ಲೀಡ್ ಆಗಬೇಕಾಗಿದ್ದಂಥ ಬೂತ್ಗಳು ನಿಮಗೆ ಹೇಗೆ ಲೀಡ್ ಆದವು? ಸ್ವಾಮಿ ಶಿವಲಿಂಗಣ್ಣವರೇ, JDS ಪಕ್ಷ ನೀವು ಬಿಟ್ಟಾಗ ನಿಮ್ಮ ಜೊತೆ ಇಡೀ ಪಕ್ಷದ ಎಲ್ಲ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳನ್ನ ನೀವು ಕರ್ಕೊಂಡು ಹೋದ್ರಿ. ಯಾರನ್ನು ಬಿಟ್ಟಿದ್ದೀರಣ್ಣ? ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ನ. ನಾನು JDS ಪಕ್ಷದ ಚಿಹ್ನೆ ತಗೊಂಡು ಚುನಾವಣೆ ಸ್ಪರ್ಧೆ ಮಾಡಿದಾಗ ಒಬ್ಬ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನನ್ನ ಜೊತೆ ಬಂದ್ರ. ನಗರಸಭಾ ಸದಸ್ಯರನ್ನು ಸಹಿತ ಎಲ್ಲೋ ಒಬ್ರು ಇಬ್ರು ಬಿಟ್ರೆ ಇನ್ನು ಎಲ್ಲರೂ ನಿಮ್ಮ ಜೊತೆ ತಗೊಂಡೋದ್ರಿ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಸುಳ್ಳು ಹೇಳ್ತೀರಾ? ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಜನ, 3-4 ಜನ ಬೆರಳೆಣಿಕೆಯಷ್ಟು ಜನ ಬಿಟ್ಟರೆ ಇನ್ನು ಎಲ್ಲರನ್ನೂ ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ತೆಗೆದುಕೊಂಡು ಹೋದ್ರಿ. ಸ್ವಾಮಿ ಶಿವಲಿಂಗಣ್ಣವರೇ, ನಾನು ತಗೊಂಡಿರ್ತಕ್ಕಂಥ JDS ಪಕ್ಷದಿಂದ ನಾನು ಸ್ಪರ್ಧೆ ಮಾಡಿ ತಗೊಂಡಂಥ ನನ್ನ ಮತಗಳು 80,000 ಏನಿದ್ದಾವೆ, ಇದು ನನ್ನ ಸಂಘಟನಾ ಶಕ್ತಿ. ದಯಮಾಡಿ ಜನತೆಗೆ ಸುಳ್ಳು ಮಾಹಿತಿಯನ್ನು ಕೊಡಬೇಡಿ. ನಿಮ್ಗೆ ಇನ್ನೊಂದು ಮಾಹಿತಿ ಕೊಡ್ತೇನೆ. ಕಾಂಗ್ರೆಸ್ ಪಕ್ಷ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 2018ರಲ್ಲಿ 2013ರಲ್ಲಿ ಯಾವಾಗಲೂ ಕೂಡ 50,000 ಕಡಿಮೆ ಓಟ್ ತಗೊಂಡಿಲ್ಲ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ್ದು ಅಂತ ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 50,000 ಓಟು ಬಂದೇ ಬರ್ತಿದ್ವು ಪ್ರತಿ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ. ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು, ನೀವಾಗ JDS ಪಕ್ಷದಲ್ಲಿದ್ರಿ, BJP ಪಕ್ಷ ಇರ್ಬೋದು. ಚುನಾವಣೆಯಿಂದ ಚುನಾವಣೆಗೆ ಅಭ್ಯರ್ಥಿಗಳು ಬದಲಾಗ್ತಾ ಇದ್ರು ಸ್ವಾಮಿ. ನೀವು ನನ್ನ ಸಂಘಟನಾ ಬಲಕ್ಕೆ ಹೆದರಿ ನೀವು JDS ಪಕ್ಷವನ್ನು ತೊರೆದು ಯಾವ ಸನ್ಮಾನ್ಯ ದೇವೇಗೌಡರು, ಮಾನ್ಯ ರೇವಣ್ಣ ಸಾಹೇಬರು ನಿಮ್ಗೆ ಅವಕಾಶ ಕೊಟ್ಟಿದ್ರು. ಸ್ವಾಮಿ, ನೀವು ನಿಮ್ಮ ಮೊದಲನೇ ಚುನಾವಣೆ 2008ರಲ್ಲಿ ಎಷ್ಟು ತೊಗೊಂಡಿದ್ದೀರಣ್ಣ? 68-70,000 ತೊಗೊಂಡಿದ್ದೀರ. ನಾನು ನನ್ನ ಮೊದಲನೇ ಪ್ರಯತ್ನದಲ್ಲಿ 80,000 ನಾನು ತೊಗೊಂಡಿದ್ದೀನಿ. ಯಾಕಂದರೆ ಅದ್ರ ಹಿಂದಿನ 3 ವರ್ಷ ನಾನು ಪಟ್ಟಂಥ ಶ್ರಮ, 3-4 ವರ್ಷ ನಾನು ಮಾಡಿದಂಥ ಸಂಘಟನೆ ಫಲ ಜನತೆ ನನಗೆ ಕೊಟ್ಟಿದ್ದು. ಸ್ವಾಮಿ ಶಿವಲಿಂಗಣ್ಣವರೇ, ಯಾಕೆ ನಿಮ್ಮ ಸೋಲು? ನೀವೇನಾದ್ರೂ ಈ ಬಾರಿ ಪಕ್ಷ ಬದಲಾವಣೆ ಮಾಡದೇ ಇದ್ದಿದ್ರೆ ಸೋಲ್ತೀನಿ ಅನ್ನೋ ಭಯದಲ್ಲೇ ನೀವು ಪಕ್ಷ ಬಿಟ್ಟರೆ ಒಪ್ಕೊಳ್ಳಿ. ಅದನ್ನು ಸುಳ್ಳ್ಯಾಕೆ ಹೇಳ್ತೀರಿ? ಯಾಕೆ ಸುಳ್ಳು ಹೇಳಬೇಕು?
ಈಗ ಸ್ವಾಮಿ ಶಿವಲಿಂಗಣ್ಣವರೇ, ನೀವು ದಯಮಾಡಿ ಒಂದು ಮಾತನ್ನು ಹೇಳ್ತೀರಿ. ನಾನು ಮನೆ ಕಟ್ತಾ ಇದ್ದೀನಿ, ಮುಚ್ಚಿಟ್ಕೊಂಡು ಏನು ಕಟ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿರಂಗೆ ಕಟ್ತಾ ಇದ್ದೀನಿ. ಆಯಿತು, ನಾನು ನಿಮ್ಮಲ್ಲೊಂದು ಮನವಿ ಮಾಡ್ತೀನಿ ಶಿವಲಿಂಗಣ್ಣ. ನಿಮ್ಮ ಮನೆ, ಬೆಂಗಳೂರಿನ ಮನೆ ಗೃಹ ಪ್ರವೇಶಕ್ಕೆ ಅರಸೀಕೆರೆ ಜನತೆನ ಕರಿಬೇಕು ನೀವು. ಈಗ ನಾನು ನನ್ನ ತಾಲೂಕಿನ ಜನತೆನ ಕಳೆದ ವರ್ಷ ನನ್ನ ತಮ್ಮನ ವಿವಾಹ ಸಮಾರಂಭಕ್ಕೆ ನಾನು ಆಹ್ವಾನ ಕೊಟ್ಟಿದ್ದೆ, ಜನತೆ ಬಂದು ಆಶೀರ್ವದಿಸಿದ್ರು. ಈ ವರ್ಷ ನನ್ನ ನಾದಿನಿ ವಿವಾಹ ಸಮಾರಂಭಕ್ಕೆ ಹೋಗಿ ಮನೆಗಳಿಗೆ, ಬೂತ್ಗಳಿಗೆ ಹೋಗಿ, ಗ್ರಾಮಗಳಿಗೆ ತೆರಳಿ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ಅರಸೀಕೆರೆಯಲ್ಲೇ ವಿವಾಹ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಸ್ವಾಮಿ ಶಿವಲಿಂಗಣ್ಣವರೇ, ಈ ವಿವಾಹ ಸಮಾರಂಭದಲ್ಲೂ ನೀವು ರಾಜಕಾರಣ ಮಾಡಿದ್ರಿ. ನಾನು ಜೇನ್ಕಲ್ ಕ್ರೀಡಾಂಗಣ ಕೇಳಿದೆ, ಜೇನ್ಕಲ್ ಕ್ರೀಡಾಂಗಣ ಬೇಕು ಅಂತ ಕೇಳಿದೆ. ನೀವು ಅದಕ್ಕೆ ಅಧಿಕಾರಿಗಳಿಂದ ನಮಗೆ ಅದನ್ನು ಕೊಡೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ಮದುವೆ ಸಮಾರಂಭ ಸಮಯದಲ್ಲಿ ಏನಾದ್ರು ತೊಂದರೆ ಆದರೆ ಸುಮ್ಮನೆ ನಾವೀ ಕಟ್ಟಿಗೆ ಸಿಗ್ತೀವಿ ಅಂತೇಳಿ ನನ್ನನ್ನೇ ಕನ್ವಿನ್ಸ್ ಮಾಡಿಸಿದ್ರಿ. ನಾನು ಬೇಕಪ್ಪ, ನಮಗೆ ದುಷ್ಟರ ಸಹವಾಸ ಅಂತೇಳಿ ನಾನೇ ಹಿಂಸರಿದು ಹೆಂಜಗೊಂಡಳ್ಳಿ ರಸ್ತೆ ಸೆಂಟ್ ಮೇರಿ ಶಾಲೆ ಪಕ್ಕದಲ್ಲಿ ಒಂದು 3 ಎಕರೆ ಜಾಗದಲ್ಲಿ ನಾವು ಅದನ್ನು ಆಯೋಜನೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ತಂದಿಟ್ರಿ. ತಾವು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ. ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿ ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ನನ್ನ ಕೂರುವಂಗೆ ಮಾಡಿದ್ರಿ. ನಾನು ಪ್ರತಿಭಟನೆ ಮಾಡಲಿಕ್ಕೆ ಹೋದರೆ ಪೊಲೀಸರನ್ನ ಬಿಟ್ಟು ಬೂಟ್ ಕಾಲಲ್ಲಿ ತುಳಿಸಿ ನನ್ನನ್ನು ಬಂಧಿಸಿ ಅರೆಸ್ಟ್ ಮಾಡಿಸಿ ನನ್ನ ಪ್ರತಿಭಟನೆಯನ್ನು ಹತ್ತಿಕ್ಕಿದ್ರಿ. ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ. ಈ ವಿಧಾನಸಭೆ 2023 ವಿಧಾನಸಭಾ ಚುನಾವಣೆ ಆದಮೇಲೆ ನೀವೇನೇನು ಆಸ್ತಿ ಮಾಡಿದ್ರಿ, ಎಷ್ಟೆಷ್ಟು ಆಸ್ತಿ ಮಾಡಿದ್ದೀರಾ, ದಯಮಾಡಿ ಬಿಚ್ಚಿಡ್ಬೇಕು ಜನತೆಗೆ. ನೀವು ಹೇಳ್ತೀರಿ ಲೋಕಾಯುಕ್ತದಲ್ಲಿ ಎಲ್ಲ ಕೊಡ್ತೀನಿ ನೋಡ್ಕೊ ಅಂತ ಹೇಳ್ತೀರಿ. ಅಣ್ಣ, ಅರವಿಂದ ಗಾರ್ಮೆಂಟ್ಸ್ ಯಾರು ತಗೊಂಡ್ರು, ಯಾರ ಹೆಸರಿಗೆ ಯಾರು ಖರೀದಿ ಮಾಡಿಸಿದ್ರು, ಯಾರು ನಿಮ್ಮ ಬೇನಾಮಿ, ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ನಾನು. ಈ ರೀತಿ 2023 MLA ಚುನಾವಣೆ ಆದಮೇಲೆ ನೀವೆಲ್ಲೆಲ್ಲಿ ಯಾರ್ಯಾರ ಹೆಸರಲ್ಲಿ ಆಸ್ತಿ ಖರೀದಿ ಮಾಡಿದ್ದೀರಿ ಅವೆಲ್ಲ ಮಾಹಿತಿ ಇದೆ ನಮ್ಮ ಹತ್ರ. ದಯಮಾಡಿ ಸತ್ಯ ಹರಿಶ್ಚಂದ್ರನಂಗೆ ತಾವು ಆಡೋದಕ್ಕೆ ಹೋಗಬಾರ್ದು, ಸತ್ಯ ಹೇಳಬೇಕು. ನಿಮ್ಗೆ ಯಾರು 2023 ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸೋಲಿಸಬೇಕು ಅಂತ ನಿಮ್ಮ ಕೈಗೆ ನಾಡ್ದು ಎಲೆಕ್ಷನ್ ಇದೆ ಅಂದರೆ ಇವತ್ತು ನನಗಿರೋ ಮಾಹಿತಿ ಪ್ರಕಾರ 8 ಕೋಟಿ ರೂಪಾಯಿಗಳ ನಿಮಗೆ ಕಳಿಸ್ಕೊಟ್ಟಂಥ ಬೆಂಗಳೂರಿನ ನಾಯಕ ಯಾರು? ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 2023 MLA ಚುನಾವಣೆ ಆದ ತಕ್ಷಣ ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಮಣ್ಣು ಹೊಡೆಯೋ ಕಾಂಟ್ರಾಕ್ಟನ್ನು ಯಾರಿಗೆ ಕೊಟ್ರಿ? ಆ ಪುಣ್ಯಾತ್ಮ ನಿಮ್ಮ ಜೊತೆಲ್ಲೇ JDS ಪಕ್ಷದಲ್ಲೂ ಇದ್ದರೂ ಈಗಲೂ ನಿಮ್ಮ ಸಂಪರ್ಕದಲ್ಲೇ ಇದ್ದಾರೆ. ಹೇಳಬೇಕಲ್ವ ನೀವು, ಹೇಗೆ ಚುನಾವಣೆ ಗೆದ್ದೆ ಅಂತ ಹೇಳಬೇಕಲ್ವ ನೀವು ಶಿವಲಿಂಗಣ್ಣವರೇ. ನೀವು ಕುತಂತ್ರ ಮಾಡಲಿಲ್ವ ನನ್ನ ವಿರುದ್ಧ? ಹಣಬಲದ ಪ್ರಯೋಗ ಮಾಡಲಿಲ್ವ ನೀವು ನನ್ನ ವಿರುದ್ಧ? ದಯಮಾಡಿ ಅದನ್ನು ತಿಳಿಸ್ಬೇಕು ನೀವು. ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮ ಮಗ ವೈದ್ಯರಾಗಿದ್ದಾರೆ, ನಮಗೂ ಹೆಮ್ಮೆ ಇದೆ, ಸಂತೋಷ ಇದೆ. ಒಬ್ಬ ಗ್ರಾಮೀಣ ಭಾಗದ ಒಬ್ಬ ರೈತನ ಮೊಮ್ಮಗ ಇವತ್ತು ವೈದ್ಯರಾಗಿದ್ದರೆ ನಮಗೆ ಸಂತೋಷ ಇದೆ, ಅವ್ರ ಬಗ್ಗೆ ಗೌರವ ಇದೆ. ಯಾಕೆ ನೀವು ಅವರ ಸೇವೆಯನ್ನು, ವೈದ್ಯ ವೃತ್ತಿ ಸೇವೆಯನ್ನು ಅರಸೀಕೆರೆಗೆ ನೀವು ಸಿಗೋ ರೀತಿಯಲ್ಲಿ ಮಾಡಬಾರ್ದು? ಸ್ವಾಮಿ ಶಿವಲಿಂಗಣ್ಣವರು, ನನ್ನ ಬಗ್ಗೆ ನೀವೇನು ಹೇಳಿದ್ರಿ ವಿಧಾನಸಭಾ ಚುನಾವಣೆಗೂ ಮುಂಚೆ? ಇವನು ಬೆಂಗಳೂರು ಹೊರಟೋಗ್ತಾನೆ ಅಂದರೆ ನನ್ನನ್ನು ಬೆಂಗಳೂರು ಹೊರಟೋಗ್ತಾನೆ, ಇಲ್ಲಿ ಇರೋದಿಲ್ಲ ಇವನು ಅನ್ನೋ ಮಾತು ನೀವು ಆಡಲಿಲ್ವೇ? ಅಪಪ್ರಚಾರ ಮಾಡಲಿಲ್ವೇ ನನ್ನ ಬಗ್ಗೆ? ಈಗ ಬೆಂಗಳೂರಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಕೊಳ್ತಾ ಇರೋರು ಯಾರು? ನೀವು ಹೇಳ್ತೀರಿ ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್ ಇತ್ತು, ಅದನ್ನು ಮಾರಿ 120/130 ಸೈಟನ್ನು RMB ಸೆಕೆಂಡ್ ಸ್ಟೇಟ್ ಡಾಲರ್ಸ್ ಕಾಲೋನಿಯಲ್ಲಿ ತಗೊಳ್ಳೋಕ್ಕೆ ಸಾಧ್ಯ ಇದೆ ಶಿವಲಿಂಗಣ್ಣ. ನೀವು ಯಾಕೆ ಸುಳ್ಳು ಹೇಳ್ತೀರಿ? ಎಷ್ಟು ಮಾಡಿ ಮನೆ, ಎಷ್ಟು ಅಂತಸ್ತಿನ ಮನೆ. ನನಗೆ ಯಾರೋ ಮೊನ್ನೆ ಫೋಟೋ ವಿಡಿಯೋ ಎಲ್ಲ ತೋರಿಸಿದ್ರು, ನೋಡೋಣ ಎಲ್ಲ ಓಡಾಡ್ತಾ ಇದ್ದೆ ಶಿವಲಿಂಗಣ್ಣವ್ರ ಮನೆ ಅಂತೆ ಅಂತ.
ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೆ. ನಿಮ್ಮ ವೈಯಕ್ತಿಕವಾದ ವಿಷಯಕ್ಕೆ ನಾವು ಬರೋದಿಲ್ಲ ಶಿವಲಿಂಗಣ್ಣವರೇ. ಆದರೆ ನಿಮ್ಮ ಮಗ ವೈದ್ಯರೇನಾಗಿದ್ದಾರಲ್ಲ, ನೀವು ಗಂಡಸಿ ಚುನಾವಣೆಯಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಇದೇ ನೀವು ಭಾಷಣ ಮಾಡಿದ್ದೀರಾ. ಗಂಡಸಿನಲ್ಲೇ ಒಂದು ಆಸ್ಪತ್ರೆ ತೆಗೆದು ಇಲ್ಲೇ ಸರ್ವಿಸ್ ಮಾಡ್ತಾರೆ ನೀವು ಹೇಳಿಲ್ವೇನೋ? ದಯಮಾಡಿ ಕೆಲಸ ಮಾಡಿಸಿ. ಅರಸೀಕೆರೆ ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆ ಇದೆ, ಗಂಡಸಿನಲ್ಲಿ ವೈದ್ಯರ ಕೊರತೆ ಇದೆ. ಯಾಕೆ ನೀವು ಅಲ್ಲೊಂದು ಪ್ರೈವೇಟ್ ಹಾಸ್ಪಿಟ್ಲನ್ನ ನಿಮಗಿರುವಂಥ ಈಗಿರ್ತಕ್ಕಂಥ ಆರ್ಥಿಕ ಬಲನ ಬಳಸ್ಕೊಂಡು ಒಂದು ಆಸ್ಪತ್ರೆ ಕಟ್ಟಿಸಿ ಜನಸೇವೆಯನ್ನು ಮಾಡಿಸ್ಬಾರ್ದು? ನೀವು ಮಾತ್ರ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರು ಸೆಟ್ಲ್ ಆಗಬೇಕು, ನಿಮ್ಮ ಮಗನಿಗೆ ಒಳ್ಳೆ ವಧು ಸಿಗಬೇಕು. ಇದು ಸಹಜ, ಒಬ್ಬ ತಂದೆಯಾಗಿ ನೀವು ಆಸೆ ಪಡ್ತೀರಿ, ನಾವು ಅದರ ಬಗ್ಗೆ ಗೌರವ ಇದೆ. ಆದರೆ ನಿಮಗೆ ಕಳೆದ 4 ಚುನಾವಣೆ, ವಿಧಾನಸಭಾ ಚುನಾವಣೆ, ಕಳೆದ 4 ಲೋಕಸಭಾ ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಿಮಗೆ ಮತ ಹಾಕಿರ್ತಕ್ಕಂಥ ಜನ, ಅರಸೀಕೆರೆ ಜನತೆ ನಿಮ್ಮ ಮೇಲೇನು ವಿಶ್ವಾಸ ಇಟ್ಟಿದ್ರು, ಅವ್ರಿಗೆ ನೀವೇನು ಕೊಟ್ಟಿದ್ದೀರಾ ಸ್ವಾಮಿ? ನಿಮ್ಮ ಬದ್ಧತೆಯನ್ನು ನೀವು ತೋರಿಸೋದೇ ಆದರೆ, ನಿಮ್ಮನ್ನೇ MLA ಮಾಡಿರ್ತಕ್ಕಂಥ ನೀವು ಅರಸೀಕೆರೆ MLA ಆಗಿದ್ದಕ್ಕೆ ನಿಮ್ಮ ಮಗ MBBS ನೀವು ಓದಿಸ್ಲಿಕ್ಕೆ ಸಾಧ್ಯ ಆಗಿರೋದು. ಅದು ಮೆರಿಟ್ ಸೀಟೋ ಅಥವಾ ನೀವು ಡೊನೇಷನ್ ಕಟ್ ಸೇರಿಸಿರೋದು ನೀವೇ ಹೇಳಬೇಕು, ನನಗೆ ಗೊತ್ತಿಲ್ಲ. ಮೆರಿಟ್ ಸೀಟ್ ಆದರೆ ಅದನ್ನು ಹೇಳಿ, ಡೊನೇಷನ್ ಸೀಟ್ ಆದರೆ ಅದನ್ನು ಹೇಳಿ. ಇದಕ್ಕೆಲ್ಲ ಕಾರಣ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನತೆ ತಾನೆ. ನೀವು ದಯಮಾಡಿ ನಿಜಕ್ಕೂ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ದೇ ಯಾವುದಾದರೆ ನೀವು ದಯಮಾಡಿ, ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರಿ ಆಸ್ಪತ್ರೆಯನ್ನು ಮೊನ್ನೆ ತಾನೇ ನೀರು ನುಗ್ಗಿ ಆದಂಥ ಅವಾಂತರ ನಾವು ಎಲ್ಲರೂ ಸಾಕ್ಷಿಯಾಗಿದ್ದೇವೆ. ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಮಗನ ಸೇವೆಯನ್ನು ಅರಸೀಕೆರೆಗೆ ಯಾಕೆ ನೀವು ಸಿಗೋ ರೀತಿಯಲ್ಲಿ ಮಾಡಬಾರ್ದು ಶಿವಲಿಂಗಣ್ಣವರೇ? ದಯವಿಟ್ಟು ಅದನ್ನು ಮಾಡಿ. ಇನ್ನೊಂದು ಬಾರಿ ನೀವು ಹೇಳ್ತೀರಿ ನಾನು ಗೆಲ್ಲೋದಕ್ಕೆ BJP ಓಟ್ ಜಾಸ್ತಿ ತಾಳಲಿಲ್ಲ ಅಂತ. ಶಿವಲಿಂಗಣ್ಣ, ಯಾವ ಚುನಾವಣೆಯಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ 50,000 ಓಟ್ ಈ ತಾಲೂಕಿನಲ್ಲಿ ಇದ್ದೇ ಇತ್ತು. ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಬಂದು ಇನ್ನೊಂದು ಆ ಗ್ಯಾರಂಟಿ ಯೋಜನೆಗಳ ಅಲೆ ನಿಮ್ಮನ್ನ ಈ ಬಾರಿ ದಡ ಮುಟ್ಟಿಸಿದ್ರೆ ನಾನು ಇವತ್ತು MLA ಆಗಿರ್ತಿದ್ದೆ. ನೀವು ನಾಳೆ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೊಳ್ಳಲ್ವೋ, ಹೊಳೆ ನರಸೀಪುರಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಿರೋ ಮಾಡಲ್ವೋ, ಅರಸೀಕೆರೆಗೆ ನಿಮ್ಮ ಮಗನ ತಂದು ನಿಲ್ಲಿಸಲ್ವೋ, ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಆದರೆ ಪ್ರಾಮಾಣಿಕತೆಯಿಂದ ಮಾತಾಡೋಣ. ನೀವು ಶಾಸಕರಾಗಿದ್ದಕ್ಕೆ ನಿಮ್ಮ ಮಗ ವೈದ್ಯರಾಗಿದ್ದು, ನೀವು ಶಾಸಕರಾಗಿದ್ದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಬಂಗ್ಲೆ ಕಟ್ಟಲಿಕ್ಕೆ ನಿಮಗೆ ಸಾಧ್ಯ ಆಗ್ತಿರೋದು. ನೀವು ಶಾಸಕರಾಗಿದ್ದಕ್ಕೆ ಅರಸೀಕೆರೆ ತುಂಬ ಆಸ್ತಿಯನ್ನು ಬೇರೆಯವ್ರ ಹೆಸರಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿರೋದು ನಿಮಗೆ ಶಿವಲಿಂಗಣ್ಣ. ದಯಮಾಡಿ ಗಾಜಿನ ಮನೇಲಿ ಕೂತಿದ್ದೀರಿ, ಕಂಡವ್ರ ಹೆಂಡತಿರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ಮತ್ತೆ ಮತ್ತೆ ಸಮರ್ಥಿಸ್ತಾ ಇದ್ದೀರಿ. ಇವತ್ತು ಹೇಳ್ತೀರಿ, ಯಾವಾಗಣ್ಣ ನೀನು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ, ನಗರಸಭಾ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡಿದ ಇತಿಹಾಸನೇ ಇಲ್ವಲ್ಲ? ಸನ್ಮಾನ್ಯ DK ಶಿವಕುಮಾರ್ ಅವರು ಕನಕೋತ್ಸವ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಈ ವರ್ಷ ನಿಮಗೂ ಕರೆಸಿ ಸನ್ಮಾನ ಮಾಡಿದ್ದಾರೆ. ನೀವೇನು ಹೇಳಿದ್ರಿ? ಅರಸಿ ಉತ್ಸವ ಮಾಡ್ತೀನಿ ಅಂತ ಹೇಳಿ ಫೋಟೋ ಹಾಕೊಂಡ್ರಿ, ವಿಡಿಯೋ ಹಾಕಿದ್ರಿ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳ ಬಗ್ಗೆ ನಿಮಗೆ ಗೌರವ ದಿಢೀರಂತ ಬಂದ್ಬಿಟ್ಟಿದೆ. ನಗರಸಭಾ ಸದಸ್ಯರುಗಳ ಬಗ್ಗೆ ಗೌರವ ದಿಢೀರಂತ ಬಂದ್ಬಿಟ್ಟಿದೆ. ಇಷ್ಟು ವರ್ಷ ಇರಲಿಲ್ಲ. ಇದಕ್ಕೂ ಕೂಡ ಕಾರಣ ನಾನೇ. ಸ್ವಾಮಿ ಶಿವಲಿಂಗಣ್ಣವರೇ, ನೀವು ಯಾವ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದೆ ಸದನದಲ್ಲಿ ಅಂದರೆ ಇವತ್ತು ರಾಜ್ಯ ಜನಕ್ಕೆ ಜಗಜ್ಜಾಹೀರು. ಸನ್ಮಾನ್ಯ ಸಭಾಪತಿ ಸ್ಥಾನದಲ್ಲಿ ಕೂತಿದ್ದಂಥ ರುದ್ರಪ್ಪ ಲಮಾಣಿ ಅವ್ರಿಗೆ ನೀವು ಯಾವ ಶಬ್ದ ಬಳಸಿದ್ರಿ? ಯೋಗ್ಯತೆ ಇಲ್ಲ, ಮುಚ್ಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರಿ. ನೀವು ಕ್ಷಮೆ ಕೇಳಿದ್ರಿ. ಅದಕ್ಕೆ ನೀವೇ ಕ್ಷಮೆ ಕೇಳಿ, ತಪ್ಪು ಮಾಡಿದ್ರಿ, ತಪ್ಕೊಂಡ್ರಿ. ಮೊನ್ನೆನೂ ಸದನದಲ್ಲಿ ಕ್ಷಮೆ ಕೇಳಿದ್ದೀರಾ. ನಾನು ಯಾವ ಮಹಿಳೆಯರ ಬಗ್ಗೆ ಮಾತಾಡಿಲ್ಲ. ಯಾರೋ ಒಬ್ಬ ಹೇಳ್ದ ನನಗೆ, ಅವ್ರ ಹೆಂಡತಿ ತಹಶೀಲ್ದಾರ್ ಆಗಿ ಇವನು MLA ಆಗಿದ್ದಾನೆ, ಶರಣು ಸಲಗರ್ ಅವರು ಅಂತ. ಸ್ವಾಮಿ ಶಿವಲಿಂಗಣ್ಣವರೇ, ಶರಣು ಸಲಗರ್ ಅವರು ನಿಮಗಿಂತ ಚೆನ್ನಾಗಿ ನಮಗೆ ಗೊತ್ತಿದ್ದಾರೆ. ಆ ಮನುಷ್ಯ ಕಲಬುರಗಿ ಗ್ರಾಮಾಂತರದ ತಾಲೂಕು ಮಂಡಲದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಲಿ ಹಲವಾರು ವರ್ಷಗಳ ಸೇವೆ ಮಾಡಿ, ಹಲವಾರು ಹುದ್ದೆಗಳನ್ನ ನಿರ್ವಹಣೆ ಮಾಡಿ,
ಬಸವ ಕಲ್ಯಾಣದಲ್ಲಿ ಶಾಸಕರಾಗಿರೋದು. ನಿಮ್ಗೇನು ಗೊತ್ತ್ರಿ ಅವ್ರ ಬಗ್ಗೆ? ನೀವು ಅವರ ಶ್ರೀಮತಿ ಬಗ್ಗೆ ಮಾತಾಡ್ತೀರಿ, ಒಬ್ಬ ಅಧಿಕಾರಿ ಬಗ್ಗೆ, ಒಬ್ಬ ಲಿಂಗಾಯತ ಸಮಾಜದ ಹೆಣ್ಮಗಳ ಬಗ್ಗೆ ನೀವು ಮಾತಾಡ್ತೀರಿ ಕನಿಷ್ಠವಾಗಿ. ಅವ್ರು ಓದಿ ಎಕ್ಸಾಮ್ ಬರೆದು ಪಾಸಾಗಿ ತಹಶೀಲ್ದಾರ್ ಆಗಿರೋದು ಶಿವಲಿಂಗಣ್ಣ. ನಿಮ್ಮಂಗೆ ಪುಷ್ಪವತಿ ಅಮ್ಮನವ್ರನ್ನ ಕ್ರಷರ್ ಮಾಲೀಕರನ್ನಾಗಿ ಮಾಡಲಿಲ್ಲ ಅವರು. ಸ್ವಾಮಿ ಶಿವಲಿಂಗಣ್ಣ, ಇದೆಲ್ಲ ಒಂದು ಭಾಗ. ಇನ್ನೊಂದು ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಈ ನಮ್ಮ ನಗರಸಭಾ ಅಧ್ಯಕ್ಷ, ಈಗ ಮಾಜಿ ಅಧ್ಯಕ್ಷ ಸಮೀವುಲ್ಲಾ, ಇವ್ರು ಹೇಳ್ಕೊಟ್ಟಂಗೆ ಹೇಳೋ ಕರ್ಮ ನಿಮಗೇನ್ರಿ? ಸ್ವಂತ ಬುದ್ಧಿ ಇಲ್ವ ನಿಮಗೆ? ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಿರಲ್ರಿ. ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೆ, ಗುತ್ತಿಗೆ ಅಂತೇಳಿ ಶಾಂತ ಗುತ್ತಿಗೆ ಅಂತೀರಾ. ತೋರಿಸ್ತೀನಿ ವಿಡಿಯೋ ನನಗೆ. ಜಾತಿ ನಡುವೆ ವಿಷ ಬೀಜ ಬಿತ್ತನೆ ಅಂತ ಅವನು ಹೇಳ್ಕೊಡ್ತಾನೆ, ನೀವು ಹೇಳ್ತೀರಾ. ಸ್ವಾಮಿ ಶಿವಲಿಂಗಣ್ಣವರೇ, ನೀವು ಕೂಡ 4 ಬಾರಿ ಶಾಸಕರಾಗಿರೋರು, 3ನೇ ಬಾರಿ ಗೃಹ ಮಂಡಳಿ ಮಂತ್ರಿ ದರ್ಜೆ ಸ್ಥಾನಮಾನದ ಅಧ್ಯಕ್ಷರಾಗಿ ನೀವು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಾ. ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಬೇಕು ಅಂತಿದ್ದೀರಾ. ಬೃಹತ್ ಬಂಗ್ಲೆ ಕಟ್ಕೊಳ್ತಾ ಇದ್ದೀರಾ. ಯಾಕೆ ಶಿವಲಿಂಗಣ್ಣ? 68ಕ್ಕೆ 2 ಮರಳ. ಆ ವಿಡಿಯೋ ನನಗೆ ತೋರಿಸ್ತೀನಿ, ನೋಡಿ ಒಂದ್ಸತಿ. ನೀವು ಮನೆ ಗೊತ್ತು ಕೊಡ್ತಾವ ನೀವು ಮಾತಾಡಿದ್ರೆ ಪಬ್ಲಿಕ್ ರಾಜಕಾರಣ ಮಾಡಿ 30 ವರ್ಷ ಸುತ್ತಿಗೆ ಕೆಲಸ ಮಾಡಿ ಕಾಂಟ್ರಾಕ್ಟ್ ಮಾಡಿ ಇಲ್ಲಿ ರಾಜಕಾರಣ ಮಾಡಿ ಅಂತ ನೀವು ಹೇಳ್ತೀರಿ, ತಕ್ಷಣ ಹೇಳ್ಕೊಡ್ತಾರೆ ಗುತ್ತಿಗೆ ಕೆಲಸ, ಗುತ್ತಿಗೆ. ನೀವು ಒಬ್ಬರಿಗೆ ಹೇಳಿದ್ರು ನಾನಷ್ಟೇ, ಅದನ್ನ ತಿಳ್ಕೊಳ್ತಾರೆ. ನೀವು ಮನೆ ಗೊತ್ತು ಕೊಡ್ತಾವ ನೀವು ಮಾತಾಡಿದ್ರೆ ಪಬ್ಲಿಕ್ ರಾಜಕಾರಣ ಮಾಡಿ 30 ವರ್ಷ ಸುತ್ತಿಗೆ ಕೆಲಸ ಮಾಡಿ ಕಾಂಟ್ರಾಕ್ಟ್ ಮಾಡಿ ಗುತ್ತಿಗೆ ಅವ್ರು ಹೇಳ್ಕೊಡ್ತಾರೆ, ನೀವು ಹೇಳ್ತೀರಾ. ಅದನ್ನು ಕಟ್ಕೋಬಾರ್ದೇನಪ್ಪ ರೇ ಸಮೀವುಲ್ಲಾ ಅವರೇ, ನೀವು ಎಷ್ಟು ಅವ್ರಿಗೆ ಏನು ಹೇಳ್ಕೊಡ್ತೀರಿ? ಅಟ್ಲೀಸ್ಟ್ ಆ ಮನುಷ್ಯನಿಗೆ ಬರ್ದಾರ ತೋರಿಸ್ರಿ. ಹಿಂಗೆ ಹೇಳ್ಕೊಟ್ಟು ನನ್ನ ಅವ್ರ ಕೈಯಲ್ಲಿ ಬಯಸಿ ನಿನಗೇನು ಸಿಗುತ್ತಪ್ಪ? ಚೇಲ ಅಂದರೆ ಸಿಡ್ಗಂತೀಯ, ಚೇಲ ಅಂತಾರೆ ನನ್ನ ಅಂತ. ಇದು ಚೇಲ ಮಾಡೋ ಕೆಲಸನೇ ಅಲ್ವಾ ಇದು? ಇನ್ನು ಹೇಳ್ಕೊಟ್ಟಿಲ್ವ ವಿಡಿಯೋದಲ್ಲಿ? ಸಾಕ್ಷಿ ಸಮೇತ ತೋರಿಸ್ತೀನಿ ಅಪ್ಪ ನಾನು. ಎಷ್ಟೆಷ್ಟಿದ್ದು ಅಂತ ಹೇಳೋಣಪ್ಪ, ನನಗೆ ಗೊತ್ತಿಲ್ಲ, ನನಗೆ ನಿಜ ಸ್ಥಿತಿ ಗೊತ್ತಿಲ್ಲ. ಇದಾವೆ ಟಾಲರ್ಸ್ ಕಾಲದಿಂದ ಹೊಸ ಇದ್ರಲ್ಲ ಸ್ವಲ್ಪ ತಿರುಗಿ ಕೇಳಿಸ್ಕೊಳ್ಳಿ, ಮತ್ತೆ ಹೇಳ್ಕೊಡ್ತಾರೆ. ಇದ್ರಿ ನಾನೇನು ಬೇಡ ಅನ್ನಲ್ಲ, ಎಲ್ಲರೂ ಇದ್ರಿ. ಸ್ವಂತ ಮನೇಲಿದ್ದರು, ಬಾಡಿಗೆ ಮನೇಲಿದ್ದರು, ಅದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯವರ ಎಲ್ಲರ ಇಚ್ಛಾಶಕ್ತಿ. ನನಗೂ ಇರೋ ಮಗ ಡಾಕ್ಟ್ರ್ ಓದಿದ್ದೀನಿ, MD ಆಗಿದೆ, ಅವ್ನು ಮದುವೆ ಮಾಡೋದು. ಹೆಣ್ಣು ಕೊಡೋದಾದ್ರೆ ಕೇಳ್ತಾರಲ್ಲ ಬೆಂಗಳೂರು ಮನೆತ ಅಂತ, ಅದಕ್ಕೊಂದು ಮನೆ ಮಾಡಿಕೊಡ್ಬೇಕು ಅವನ್ನ ಎಂಥದ್ದು ಅಂತ, ಅದನ್ನು ಮಾಡಿಕೊಡ್ತಾ ಇದ್ದೀವಿ. ಇನ್ನೊಬ್ಬರ ವ್ಯವಹಾರಕ್ಕೆ ಬರಬೇಡಿ, ನಿಮ್ಮ ವ್ಯವಹಾರ ನೀವು ನೋಡ್ಕೊಳ್ಳಿ. ಅರಸೀಕೆರೆಯಲ್ಲಿ ನೀವು ಯಾವ ಪಕ್ಷದಲ್ಲಾರ ಇರಿ, ಯಾವ ಪಕ್ಷದಲ್ಲಾರ ನಿಂತ್ಕೊಳ್ಳಿ. ಪೂರ್ತಿ ಆ ವಿಡಿಯೋದಲ್ಲಿ ಸ್ವಾಮಿ ಶಿವಲಿಂಗಣ್ಣವರೇ ನಿಮಗೆ ಆತ ಹೇಳ್ಕೊಡ್ತಾರೆ, ನೀವು ಅದನ್ನು ರಿಪೀಟ್ ಮಾಡ್ತಾ ಇದ್ದೀರ. ನಿಮಗೆ ಇವತ್ತು ಹೇಳ್ತೀರಿ ಪಂಚಾಯತಿ ಇದರಲ್ಲಿ ಸಮೀವುಲ್ಲಾ ಅವರು ಚೆನ್ನಾಗಿ ಕೊಟ್ಟರು, ನಾನು ಆದೇಶ ಕೊಡ್ತಾ ಇದ್ದೀನಿ, ಎಲ್ಲರೂ ಮುಗಿಬೀಳ್ರಿ RSS ಮೇಲೆ. ಯಾರು ನಿಮ್ಮ ವಿರುದ್ಧ ಮಾತಾಡ್ತಾರೋ ಅವ್ರ ಮೇಲೆ, ಅಂದರೆ ನನ್ನ ಮೇಲೆ ಮುಗಿಬೀಳಿ ಅಂತ ಹೇಳ್ಕೊಡ್ತೀರಿ ಶಿವಲಿಂಗಣ್ಣ. ಅರಸೀಕೆರೆನ ಏನು ಮಾಡಬೇಕು ಅಂತ ಹೊರಟಿದ್ದೀರಾ? ಒಡ್ಸಾಡಿಸ್ಬೇಕು ಅಂತ ಹೊರಟಿದ್ದೀರಾ? ಅರಸೀಕೆರೆಯಲ್ಲಿ ಗಲಾಟೆ ಮಾಡಿಸ್ಬೇಕು ಅಂತ ಹೊರಟಿದ್ದೀರಾ? ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ. ನಮ್ಮ ಯಾದವ ಸಮಾಜದ ಮಾನ್ಯ ಅಜ್ಜಪ್ಪಣ್ಣ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿಸಿದ್ರಿ. ಕೋರ್ಟಲ್ಲಿ ನಾವು ಅದನ್ನು ಫೈಟ್ ಮಾಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಹೊಡೆದಾಡಿಸ್ಬೇಕು ಅಂತ ಮಾಡಿದ್ರೆ ಅರಸೀಕೆರೆಯಲ್ಲಿ ನೀವು. ಸೋಲೋ ಭಯ ಶುರುವಾಗಿದೆ ನಿಮಗೆ, ಅರಸೀಕೆರೆಯಲ್ಲಿ. ಅದಕ್ಕೆ ಗಲಾಟೆ ಮಾಡಿಸ್ಬೇಕು, ಅರಸೀಕೆರೆಯಲ್ಲಿ ಹೊಡೆದಾಡಿಸ್ಬೇಕು, ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕ್ಸ್ಬೇಕು ಅಂತ ಹೊರಟಿದ್ದೀರಿ. ಮೊನ್ನೆ ಸವಿತಾ ಸಮಾಜದ ಅಧ್ಯಕ್ಷರು ಮೊನ್ನೆ ಕುಮಾರಣ್ಣನ ನೀವು ಪೊಲೀಸ್ ಸ್ಟೇಷನಿಗೆ ಕರೆಸಿ ಧಮಕಿ ಹಾಕಿಸ್ತೀರಿ. ಸವಿತಾ ಸಮಾಜದ ಸಣ್ಣ ಸಮಾಜ, ಸವಿತಾ ಸಮಾಜ ಶಕ್ತಿ ಇಲ್ಲ ಅವರಿಗೆ ಅಂತ ನೀವು ಅಂದ್ಕೊಂಡಿದ್ದೀರಿ.
ಸ್ವಾಮಿ ಶಿವಲಿಂಗಣ್ಣವರೇ, ದಯಮಾಡಿ ನೀವು ಆಸ್ತಿ ಅಂತಸ್ತಿನ ಬಗ್ಗೆ ಹೇಳಿದಿರಲ್ಲ, ಪ್ರಾಮಾಣಿಕವಾಗಿ ಯಾವುದು ಬೇಡ, ನಾನೇನು ಭಾಳ ಕೇಳಲ್ಲ, ನೀವು ಲೋಕಾಯುಕ್ತಕ್ಕೆ ಹೋಗಿ ನಾನು ನೋಡೋದು ಇಲ್ಲ, ಏನು ಮಾಡಲ್ಲ. ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ರಿ. ಸಾಲು ಹೊಡಿತಿರು ನಮ್ಮ ತಂದೆ ಮಂಜಣ್ಣವರು ಅಂತ ಹೇಳಿದಿರಲ್ಲ, ಮಂಜಣ್ಣವ್ರು ಮಾಡಿದ ಆಸ್ತಿ ಎಷ್ಟು? ನೀವು ಹೇಳಿದ್ರೆ ನಾನು ಗುತ್ತಿಗೆ ಮಾಡ್ತಾ ಇದ್ದೆ, ಎಷ್ಟು ಹೆಚ್ಚು ಕಡಿಮೆ ನೀವು ಹೇಳೋ ಲೆಕ್ಕಕ್ಕೆ 16ನೇ ವರ್ಷದಿಂದಲೂ ನೀವು ಗುತ್ತಿಗೆ ಮಾಡ್ತಾ ಇದ್ದೀರಿ. MLA ಆಗಿ 20 ವರ್ಷ, ಅದಕ್ಕೂ 30 ವರ್ಷ ಮುಂಚಿಂದ ಗುತ್ತಿಗೆ ಮಾಡ್ಕೊಂಡು ದುಡಿದಿದ್ದೀನಿ ಅಂತ ಹೇಳ್ತಿರಲ್ಲ ಶಿವಲಿಂಗಣ್ಣ. ಅದೆಷ್ಟು ಜನ ಗುತ್ತಿಗೆದಾರರು ಇವತ್ತು ನಿಮ್ಮಷ್ಟು ಆಸ್ತಿ ಮಾಡೋಕ್ಕೆ ಸಾಧ್ಯ ಆಗಿದೆ? ಗುತ್ತಿಗೆದಾರರಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನೀವು ಇದ್ದೀರಾ ಅಂತಂದರೆ ನಿಮ್ಮ ಸಾಧನೆಗಳೇನು? ಕನ್ಸ್ಟ್ರಕ್ಷನ್ನಲ್ಲಿ ಯಾವುದಾದ್ರೂ ಇಡೀ ರಾಜ್ಯ, ಇಡೀ ದೇಶ ತಿರುಗಿ ನೋಡುವಂಥ ಯಾವ್ದಾದ್ರು ಕಟ್ಟಡ ಕಟ್ಟಿದ್ದೀರಾ? ಯಾವ್ದಾದ್ರು ಡ್ಯಾಮ್ ಕಟ್ಟಿದ್ದೀರಾ? ಏನು ನಿಮ್ಮ ಸಾಧನೆ? ರೋಡ್ ಕಾಂಟ್ರಾಕ್ಟ್ ಮಾಡಿದ್ದೀರಾ? ಯಾವುದಾದ್ರು ಒಂದು ರಸ್ತೆ ಹೇಳೋಣ. ನಮ್ಮ ಅರಸೀಕೆರೆ 534 ಹಳ್ಳಿನೂ ಸುತ್ತಿದ್ದೀನಿ ನಾನು, ಒಂದಲ್ಲ 16 ಬಾರಿ ಸುತ್ತಿದ್ದೀನಿ. ನೆಕ್ಕಂಡು ಓಡಾಡಬೇಕು. ಆ ಕಾಂಕ್ರೀಟ್ ಹಾಕಿದ್ದೀನಿ ಅಂಥೇಳಿ ಅದು 3/4 ಅಡಿ 1 ಅಡಿ ಎತ್ತರ ಮಾಡಿ, ಆ ಮಧ್ಯದಲ್ಲಿ ಚರಂಡಿ ಕೊಡ್ತೀನಿ ಅಂತ ಒಂದು ಸಣ್ಣ ಕಾಲುವೆ ಮಾಡ್ದಂಗೆ ಮಾಡಿ, ಒಂದೊಂದು ಊರ್ದು ಒಂದೊಂದು ಕತೆ, ಅದನ್ನೂ ಒಂದು ವಿಡಿಯೋ ಮಾಡಿಸಿ ಹಾಕ್ತೀನಿ, ಎಲ್ಲ ಜನತೆ ನೋಡಬೇಕು. ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ ತಗಡು ಶೀಟ್ ಹೊಡಿಸಿ ಮಳೆ ಬಂದರೆ ನೀರು ನುಗ್ಗುತ್ತಲ್ಲಿ. ಸ್ವಾಮಿ ಶಿವಲಿಂಗಣ್ಣ, ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಅಣ್ಣ, ನಾನು ನಿಮಗೆ ನೋಯಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಾನು ನಿಮ್ಗೆ ಯಾಕೆ ಇಷ್ಟೆಲ್ಲ ಬಿಡಿಸಿ ಮಾತಾಡಿದೆ ಅಂದರೆ, ನೀವು ಪದೇ ಪದೇ ಹೇಳ್ತೀರಾ BJP ಓಟ್ ಇಷ್ಟು ತಾಂಡಿದ್ದೀರಿ, ಇವನೆಲ್ಲ MLA ಆಗ್ತಿದ್ದ, ಇವನೆಲ್ಲ 80,000 ತಗೊಳಕ್ಕಾಗೋದು. ಸ್ವಾಮಿ ಶಿವಲಿಂಗಣ್ಣವರೇ, ನೀವು ಮೊದಲನೇ ಸರ್ತಿ ಎಲೆಕ್ಷನ್ ನಿಂತ 2008ರಲ್ಲಿ ಎಷ್ಟು ತಗೊಂಡ್ರು ಅದಕ್ಕಿಂತ ಜಾಸ್ತಿ ನಾನು ಓಟ್ ತೊಗೊಂಡಿದ್ದೀನಿ. 80,000 ಓಟು. ಅವ್ನು ಸಮೀವುಲ್ಲಾ ಅವ್ರು ಹೇಳ್ಕೊಡ್ತಾರೆ ನಿಮಗೆ, ಜಾತಿ ಎತ್ಕೊಡ್ತಾರೆ. ಅಣ್ಣ ಶಿವಲಿಂಗಣ್ಣ, ಎಲ್ಲ ಸಮಾಜದವರು ಓಟ್ ಕೊಟ್ಟಿದ್ದಕ್ಕೆ ನಾನು 80,000 ಓಟ್ ತೊಗೊಂಡಿದ್ದೀನಿ. ಲೋಕಸಭಾ ಚುನಾವಣೆಯಲ್ಲಿ 85,000 ಓಟ್ ನಾವು JDS ಪಕ್ಷ ತೊಗೊಳ್ಳಿಕ್ಕೆ ಸಾಧ್ಯ ಆಗಿದೆ. ಎಲ್ಲ ಸಮಾಜನೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡುವಂಥ ಬುದ್ಧಿ, ನೋಡುವಂಥ ಶಕ್ತಿ, ನೋಡುವಂಥ ಚೈತನ್ಯ ದೇವರು ನನಗೆ ಕೊಟ್ಟಿದ್ದಾನೆ. ನನ್ನ ಹತ್ರ ಜಾತಿ ಇಲ್ಲ. ನನ್ನ ಮನೆಗೆ ಯಾವ ಸಮಾಜದವರು ಬಂದರೂ ಅವ್ರ ಜೊತೆ ಕುಂತು ಅವ್ರ ಜೊತೆಲಿ ಊಟ ಮಾಡೋಗಿರ್ತಕ್ಕಂಥ ಸಂಸ್ಕೃತಿ ನಮ್ಮದು. ರಾಜಕಾರಣಕ್ಕೋಸ್ಕರ ಜಾತಿ ಹೇಳ್ಕೊಂಡು ನಾಟಕ ಮಾಡೋ ಅವಶ್ಯಕತೆ ನನಗಿಲ್ಲ ಶಿವಲಿಂಗಣ್ಣ. ನಿಮ್ಮ ಮನೆ ಒಳಗೆ ಎಷ್ಟು ಜನ ಒಳಗೆ ಬರೋಕ್ಕೆ ಸಾಧ್ಯ ಆಗಿದೆ? ಯಾವ ದಲಿತ ಸಮಾಜದ ಬಂಧುಗಳಿಗೆ ನಿಮ್ಮ ಮನೆಯಲ್ಲಿ ಕೂರಿಸಿ ಊಟ ಹಾಕಿದಿರಿ ನೀವು? ನಿಮ್ಮ ಮನೆ ನೋಡಿದಾರ ಅವರು? ಶಿವಲಿಂಗಣ್ಣ, ಕೈ ಮುಗಿದು ಕೇಳ್ಕೊಂತೀನಿ, ಸುಳ್ಳು ಹೇಳಬೇಡ್ರಿ. ಇದೇ ನಮ್ಮ GV ಸಿದ್ದಣ್ಣವರು 2008 ನಿಮ್ಮ ವಿರುದ್ಧ ಸೋತಾಗ ಯಾವ ರೀತಿಯಾಗಿ ಬಂದ ಪುಣ್ಯಾತ್ಮ ನಿಮಗೆ ಕೈ ಕುಲ್ಕಿ, ಅರಸೀಕೆರೆ ಜನ ಭಾಳ ಮುಗ್ದ್ರಪ್ಪ ಅಂಥೇಳಿ ಇವ್ರನ್ನ ಚೆನ್ನಾಗಿ ನೋಡ್ಕೊ ಅಂತೇಳಿ ನಿಮಗೆ ಕೈ ಕುಲ್ಕಿ ಎಂತೊಬ್ಬ ಮೇಧಾವಿ ನಾಯಕನಾಗಿ ಅವರು ಅವತ್ತು ವರ್ತನೆ ತೋರಿಸಿದ್ರು. ಶಿವಲಿಂಗಣ್ಣ, ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಶಿವಲಿಂಗಣ್ಣ, ಕುರುಬ ಸಮಾಜದ ಬಗ್ಗೆ ಮಾತಾಡ್ತೀರಿ. ಪೂಜ್ಯ ಸ್ವಾಮೀಜಿಯವರಿಗೆ ಎಲ್ಲದಕ್ಕೂ ಆಣೆ ಪ್ರಮಾಣ ಮಾಡೋಣ ಅಂತ ಕರಿತೀರಲ್ವಾ? ಪೂಜ್ಯ ಸ್ವಾಮೀಜಿಯವ್ರ ಹತ್ರ ನೀವು ದಿನಾಂಕ ನಿಗದಿ ಮಾಡಿ, ನಡ್ರಿ KR ನಗರದ ಮಠಕ್ಕೆ ಹೋಗೋಣ, ಇಲ್ಲ ಗುರುಗಳಿಗೆ ಮನವಿ ಮಾಡಿ ಜೇನ್ಕಲ್ ಸಿದ್ದೇಶ್ವರ ಸನ್ನಿಧಾನಕ್ಕೆ ಅವರು ಬರಲಿ, ನಾನು ಬರ್ತೀನಿ, ನೀವು ಬನ್ನಿ. ನಾನು ತಿಕ್ಕಲ್ ಸ್ವಾಮೀಜಿ ಅಂತ ಅಂದಿಲ್ಲ ಅಂತ ನೀವು ಪ್ರಮಾಣ ಮಾಡಿ. ಸ್ವಾಮಿ ಶಿವಲಿಂಗಣ್ಣವರೇ, ಕ್ಷಮೆ ಕೇಳಿದ್ರೆ ಅವ್ರ ಗುರುಗಳಿಗೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗಬೇಡ್ರಿ. ಯಾಕ್ರಿ ಈ ರೀತಿ ಮಾಡ್ತೀರಿ? ನೀವು ಹೇಳಿಲ್ವಾ ಕುರುಬ ಸಮಾಜಕ್ಕೆ ದುಡ್ಡು ಕೊಟ್ಟಿರೋದಕ್ಕೆ ನನಗೆ ಅವ್ರು ಓಟ್ ಹಾಕಿರೋದು, ಏನು ಹಂಗೆ ಪುಕ್ಸಟ್ಟೆ ಬಂದಿಲ್ಲ ಅಂತ ನೀವು ಮಾತಾಡಿಲ್ವಾ? ಅದ ಸಾಬೀತು ಮಾಡಬೇಕಾ ನಾನು? ನಿಮಗೂ ಮನಸ್ಸಾಕ್ಷಿ ಇದೆ, ನನಗೂ ಮನಸ್ಸಾಕ್ಷಿ ಇದೆ. ಜೀವಂತ ಸಾಕ್ಷಿ ಬುದ್ಧಿಯವರಿದ್ದಾರೆ. KR ನಗರ ಸ್ವಾಮೀಜಿಯವರಿದ್ದಾರೆ. ಸ್ವಾಮಿ ಕರ್ಸು ಜಯಂತ ಸಿದ್ದೇಶ್ವರ ಸನ್ನಿಧಾನಕ್ಕೆ ಬನ್ನಿ, ನೀವು ನಾನು ಬರ್ತೀನಿ, ಗುರುಗಳನ್ನ ಬರುವಂತೆ ಮನವಿ ಮಾಡ್ಕೊಳ್ಳೋಣ, ಪ್ರಮಾಣ ಮಾಡೋಣ. ನೀವು ಒಂದಿಲ್ಲ ಅಂತ ಪ್ರಮಾಣ ಮಾಡಿ, ನಾನು ನಿಮ್ಮ ಕ್ಷಮೆ ಕೇಳಕ್ಕೆ ತಯಾರಿದ್ದೀನಿ. ಕುರುಬ ಸಮಾಜದ ಪರವಾಗಿ ನೀವು ಅಂದಿಲ್ಲ ಅಂತ ಗುರುಗಳ ಪಾದ ಸಾಕ್ಷಿ ಮಾಡಿ ಜಯಂಕರ್ ಸಿದ್ದೇಶ್ವರ ಸನ್ನಿಧಾನ ನೀವು ಪ್ರಮಾಣ ಮಾಡಿದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ನಾನು ತಯಾರಿದ್ದೇನೆ.
ಸ್ವೀಕಾರ ಮಾಡ್ತೀರಾ ಈ ಸವಾಲನ್ನ? ಸ್ವಾಮಿ ಶಿವಲಿಂಗಣ್ಣವರೇ, ದಯಮಾಡಿ ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನನ್ನ ಪಾಡಿ ನಾನು ಸಂಘಟನೆ ಮಾಡ್ತಾ ಅರಸೀಕೆರೆನಲ್ಲಿ ಹಗಲಿರುಳು ಜನಗಳ ಕಷ್ಟ ಸುಖಗಳಿಗೆ ನನ್ನ ಕೈಲಾದಂಥ ನೆರವನ್ನು ಸೇವೆಯನ್ನು ನಾನು ಕೊಡ್ತಾ ಇದ್ದೇನೆ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಸಮೀವುಲ್ಲನ್ನು ಮಾತು ಕಟ್ಕೊಂಡು ಸಮೀವುಲ್ಲಾ ಅವ್ರ ಮಾತು ಕಟ್ಕೊಂಡು ನನ್ನ ಮೇಲೆ ಸುಳ್ಳಾಗಿ ವಿಡಿಯೋ ಮಾಡಿಬಿಡುವಂಥದ್ದು ಇವೆಲ್ಲ ನೀವು ದಯಮಾಡಿ ಮಾಡಬಾರ್ದು. ನಾನು ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀನಿ ಶಿವಲಿಂಗಣ್ಣ. ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದ್ಯಾರೂ ಕಂಟಿನ್ಯೂಸ್ ಆಗಿ 4 ಬಾರಿ ಗೆದ್ದಂಥ ಇತಿಹಾಸ ಇಲ್ಲ. ಆ ಅವಕಾಶನ ನಮ್ಮ ಅರಸೀಕೆರೆ ಜನತೆ ನಿಮಗೆ ಕೊಟ್ಟಿದ್ದಾರೆ. ದಯಮಾಡಿ ನಿಮ್ಮ ಮಗ ವೈದ್ಯರಿದ್ದಾರೆ, ನಿಜಕ್ಕೂ ನಿಮ್ಮೊಂದು ಕಿಂಚಿತ್ತಾರು ಕಿಂಚಿತ್ ಬದ್ಧತೆ ಇದ್ದರೆ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ, ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆ ಇದೆ. ಯಾಕೆ ನೀವು ಇಲ್ಲಿ ನಿಮ್ಮ ಮಗನಿಂದ ಸೇವೆ ಕೊಡಿಸ್ಬಾರ್ದು ಶಿವಲಿಂಗಣ್ಣ? ಯಾಕೆ ನೀವು ಯಾವ್ದಾದ್ರು ಬಡವರ ಹೆಣ್ಣುಮಗಳನ್ನ ಅರಸೀಕೆರೆಯಲ್ಲೇ ನೋಡಿ, ಯಾಕೆ ನೀವು ಕಂಕಣ ಒಂದು ಸೌಭಾಗ್ಯವನ್ನು ಒದಗಿಸ್ಕೊಡ್ಬಾರ್ದು ಶಿವಲಿಂಗಣ್ಣ? ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ನಾನು ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದೇನೆ. ನೀವೇನು ಮಾಡ್ತೀರಿ? ಮೊನ್ನೆ ನಮ್ಮ ಸಿದ್ಧಗಂಗಾ ಶ್ರೀಗಳ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ನಿಮ್ಮ ಹತ್ರನೂ ಬಂದಿದ್ದರು ಆಯೋಜಕರು. ನೀವೇನು ಹೇಳಿದ್ರಿ? NR ಸಂತೋಷನ ಒಂದು ಹೆಸರು ಹಾಕ್ಬೇಡಿ, ಯಾರ್ದು ಬೇಕಾದ್ರೂ ಹೆಸರು ಹಾಕು ಅಂತೀರ. ಯಾವುದೇ ಕಾರ್ಯಕ್ರಮ ಬರಲಿ, ಇದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನಾನೇನು ಹೇಳಿದೆ? ಶಿವಲಿಂಗಣ್ಣನು ಕರೀರಿ ಅಂತ ನಾನು ಹೇಳಿದೆ. ಯಾಕೆ ನೀವು ಯಾವ್ದಾದ್ರು ಸಭೆ ಸಮಾರಂಭಕ್ಕೆ ಗ್ರಾಮದ ಜನ ಬಂದರೆ ಅಥವಾ ಯಾರಾದರೂ ಊರಿನವ್ರು ಬಂದರೆ NR ಸಂತೋಷನೊಬ್ಬರು ಹೆಸರು ಹಾಕ್ಬಿಡಿ, ಯಾರ್ದು ಬೇಕಾದ್ರೂ ಹೆಸರು ಹಾಕಿ, ಯಾಕೆ ನೀವು ಈ ರೀತಿ ರಾಜಕಾರಣ ಮಾಡ್ತೀರಿ? ದಯಮಾಡಿ ಅದು ನಿಮಗೆ ಶೋಭೆ ತರೋದಿಲ್ಲ. ಜನ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ಇನ್ನಾದರೂ ನೀವು ಶಿವಲಿಂಗಣ್ಣವರೇ ಎಚ್ಚೆತ್ಕೊಳ್ಬೇಕು. ನಾನು ನಿಮಗೆ ಯಾವ ಕಾರಣಕ್ಕೂ ನಿಮಗೆ ವೈಯಕ್ತಿಕವಾಗಿ ನಾನು ತೇಜೋದಯ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಆದರೆ ಅನಿವಾರ್ಯವಾಗಿ ಉತ್ತರ ಕೊಡಬೇಕಾಗಿದೆ ನೀವು ಆಡದಂಥ ಮಾತುಗಳಿಗೆ. ಅದಕ್ಕೋಸ್ಕರ ಇಷ್ಟು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೇನೆ. ಅನ್ಯತಾ ಭಾವಿಸ್ಬಾರ್ದು ಶಿವಲಿಂಗಣ್ಣ. ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ, ಹಿರಿಯರಿದ್ದೀರಿ. ನೀವು ನನ್ನನ್ನು ಕೆಟ್ಟ ಪದ, ಬೋಮ, ಸೂಮ ಇವೆಲ್ಲ ಏನಂದಿರು ನನಗೆಲ್ಲ ಗೊತ್ತಿದೆ, ಆಡಿಯೋ ಇದೆ ನನ್ನ ಹತ್ರನೂ. ಅದ್ಯಾವುದೂ ನಾನೀಗ ನಿಮಗೆ ಪೇಜ್ ಲೀಡ್ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಶಿವಲಿಂಗಣ್ಣ, ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶಿವಲಿಂಗಣ್ಣ, ಯಾರಿಗೂ ಕೂಡ ಅವಹೇಳನಕಾರಿಯಾಗಿ ಮಾತಾಡಬೇಡಿ, ಕೆಟ್ಟ ಶಬ್ದಗಳ ಸಂಬೋಧನೆ ಮಾಡಬೇಡಿ. ಅರಸೀಕೆರೆಗೆ ಒಂದು ಘನತೆ ಇದೆ. ಮೊನ್ನೆ ನೀವೇ ಹೇಳ್ತೀರಿ ರಾಗಿ ಕಳ್ಳ ಅಂತ ನೃತ್ಯ ಮಾಡ್ಕೊಂಡು, ಅಲ್ಲ ಕೊಪ್ಪರಿ ಕಳ್ಳ ಅಂದರು, ಅರಸೀಕೆರೆ ಕಳ್ಳ ಅಂದರು ಅಂತ ನೀವೇ ನೃತ್ಯ ಮಾಡ್ತೀರಿ. ದಯಮಾಡಿ ಇದೆಲ್ಲ ನಿಮಗೆ ಶೋಭೆ ತರಲ್ಲ. ಯಾವ ರೀತಿ GV ಸಿದ್ದಣ್ಣವರು 2008ರಲ್ಲಿ ನಿಮಗೆ ಕೈ ಕುಲುಕಿ ಅರಸೀಕೆರೆ ಜನತೆ ಮುಗ್ಧರಪ್ಪ ಜೋಪಾನ ಅಂತ ಹೇಳಿ ಹೊರಟ್ರೋ, ನಾನು ಕೂಡ ನಿಮ್ಮಲ್ಲೊಬ್ಬ GV ಸಿದ್ದಣ್ಣವ್ರನ್ನ ನೋಡಬೇಕು ಅಂತ ಬಯಸ್ತೇನೆ ಶಿವಲಿಂಗಣ್ಣ ಅವರೇ. ನೀವು ಅವರಂತೆಯೇ ಒಂದು ಮೌಲ್ಯಯುತವಾದಂಥ ರಾಜಕಾರಣ ಮಾಡಿ ಅಂತೇಳಿ ಬಯಸ್ತೇನೆ ಶಿವಲಿಂಗಣ್ಣ ಅವರೇ. 2028ಕ್ಕೆ 2008ರಲ್ಲಿ ಯಾವ ರೀತಿ GV ಸಿದ್ದಣ್ಣವ್ರು ನಿಮಗೆ ಕಿವಿ ಮಾತನ್ನು ಹೇಳಿದ್ರು, ಆ ಕಿವಿ ಮಾತನ್ನು ನಾನು ಕೂಡ ಕೇಳೋದಕ್ಕೆ ನಿಮ್ಮಿಂದ ಕಾತರನಾಗಿದ್ದೇನೆ. ನನ್ನಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಈ ಮುಖಾಂತರ ತಿಳಿಸಿದೆ ಶಿವಲಿಂಗಣ್ಣ. ದಯಮಾಡಿ ನನ್ನ ಮಾತಿಂದ ನಿಮಗೆ ನೋವಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ತೆ. ಹಿರಿಯರಿದ್ದೀರಿ ನೀವು. ನಾನು ಕೊಟ್ಟಂಥ ಸಲಹೆಗಳಿಂದ ನಿಮ್ಗೆ ಏನಾದ್ರು ತೊಂದರೆ ಅಥವಾ ಏನಾದ್ರು ನೋವಾದರೆ, ಬೇಜಾರಾಗಿದ್ದರೆ ನಾನೇ ಮುಂಚಿತವಾಗಿ ಕ್ಷಮೆ ಕೇಳ್ತೇನೆ ಶಿವಲಿಂಗಣ್ಣ. ಒಳ್ಳೆಯದಾಗಲಿ.